ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ಸಾಗಿದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಗರಿಗೆದರಿದೆ ರಾಜ್ಯ ರಾಜಕಾರಣದ ಚಲನವಲನಗಳು ಕೂಡ. ರಾಜ್ಯ ರಾಜಕಾರಣದ ಅನೇಕ ಘಟನಾವಳಿಗಳು ಬಹಳ ತೀವ್ರಗೊಳ್ತಾ ಇದ್ದಾವೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ವಾಪಸ್ಸಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಯ ಹಿನ್ನೆಲೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ನಾಯಕರು. ಸದ್ಯಕ್ಕೆ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ, ಮೇಲ್ಮನೆಯ ಸದಸ್ಯ ಸಲೀಂ ಅಹಮದ್ ವರಿಷ್ಠರನ್ನು ಭೇಟಿ ಮಾಡುವ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡುವ ಪ್ರಯತ್ನದಲ್ಲಿ ಇದ್ದಾರೆ. ರಿಸಲ್ಟ್ ಏನಾಗುತ್ತೆ ನೋಡಬೇಕು. ಪ್ರಯತ್ನ ಅಂತೂ ಖಂಡಿತ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಸಚಿವರಾಗುವ ಅರ್ಹತೆಯನ್ನು ಪಡೆದುಕೊಂಡಿರ್ತಾರೆ. ಸಚಿವ ಸ್ಥಾನ ಕೇಳೋದು ಖಂಡಿತ ತಪ್ಪಲ್ಲ. ಕೊಡೋದು ಬಿಡೋದು ಹೈಕಮಾಂಡ್ನ ತೀರ್ಮಾನ. ಕೊಡೋದು ಬಿಡೋದು ಹೈಕಮಾಂಡ್ನ ತೀರ್ಮಾನ. ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಹೇಗೆ, ಯಾವ ಮಾನದಂಡವನ್ನು ಅನುಸರಿಸುತ್ತೆ, ಯಾವ ರೀತಿ ಸಾಮಾಜಿಕ ನ್ಯಾಯವನ್ನು ಕಾಪಾಡುತ್ತೆ, ಹಿರಿಯರಿಗೆಷ್ಟು, ಕಿರಿಯರಿಗೆಷ್ಟು, 3-4 ಬಾರಿ ಗೆದ್ದವರಿಗೆಷ್ಟು, ಯಾವ ಜಾತಿಗೆಷ್ಟು ನೋಡ್ಬೇಕು. 20 ಇದೆ, 26 ಲೆಕ್ಕಾಚಾರಗಳು ಇದ್ದಾವೆ. ಸೊ ಅಳೆದು ತೂಗಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಇನ್ನೇನು ಈ ತಿಂಗಳ ಅಂತ್ಯದೊಳಗಾಗಿಯೇ ಫಿಕ್ಸ್ ಆಗುವ ಸಾಧ್ಯತೆಗಳಿದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗಾಗಲೇ 2 ವರ್ಷಗಳಿಂದಲೂ ಕೂಡ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ. ಈಗಲೂ ಕೂಡ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಅಟ್ಲೀಸ್ಟ್ ಜೂನ್ ತಿಂಗಳ ಒಳಗೆ ಮಂತ್ರಿಗಳಾಗ್ತೀವಿ ಅಂತ ಕೆಲವರು ಸೂಟು ಬೂಟು ಕೋಟುಗಳನ್ನು ಹೊಲಿಸಿಕೊಂಡು ಕೂತ್ಕೊಂಡಿದ್ದಾರೆ. ಈಗಲಾದರೂ ಕೂಡ ಜುಲೈ ತಿಂಗಳಿಗೆ ಆ ಕನಸು ಈಡೇರುತ್ತಾ? ದಶರಥ್, ಸಚಿವ ಸಂಪುಟ ವಿಸ್ತರಣೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಹುಲ್ ಗಾಂಧಿ ಅವರು ಕಳೆದ 15 ದಿನಗಳಿಂದಲೂ ಕೂಡ ವಿದೇಶಿ ಪ್ರವಾಸದಲ್ಲಿದ್ದರು. ವಿದೇಶಿ ಪ್ರವಾಸದಿಂದ ನಿನ್ನೆ ಅವರು ದೆಹಲಿಗೆ ವಾಪಸ್ಸಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಬಂದ ನಂತರ ಸಂಪುಟ ವಿಸ್ತರಣೆ ಮಾಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಹಾಗೆ ರಾಜ್ಯ ನಾಯಕರು ಕೂಡ ಹೇಳ್ತಾ ಇದ್ರು. ಈಗ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ಸಾಗಿರೋದ್ರಿಂದ ಅವರನ್ನು ಭೇಟಿ ಮಾಡಬೇಕಾಗತ್ತೆ. ಜೊತೆಗೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ಕಾರಣಕ್ಕೆ ನಾಳೆ ಅಮಾವಾಸ್ಯೆ. ಸೊ ಹಾಗಾಗಿ ಆಷಾಢ ಪ್ರಾರಂಭ ಆಗೋದ್ರಿಂದ ಸಂಪುಟ ವಿಸ್ತರಣೆಯನ್ನು ಮುಂದಕ್ಕೆ ಹಾಕಲಾಗತ್ತೆ ಅನ್ನುವಂತಹ ಚರ್ಚೆಗಳಿದೆ. ಆದರೆ ದೆಹಲಿಯ AICC ಮಟ್ಟದಲ್ಲಿ ಸಂಪುಟ ವಿಸ್ತರಣೆ ಮುಂದಕ್ಕೆ ಹಾಕೋದು ಬೇಡ, ಅದನ್ನು ಮಾಡಿ ಮುಗಿಸೋಣ ಅನ್ನುವಂಥ ಚಿಂತನೆ ಹೈಕಮಾಂಡ್ ನಾಯಕರಲ್ಲಿದೆ. ಹಾಗಾಗಿ ಇವತ್ತು ಸಂಜೆ ಒಳಗೆ ಮುಖ್ಯಮಂತ್ರಿಗಳು, ಹಾಗೆ ಉಪಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಜೊತೆಗೆ KPCC ಅಧ್ಯಕ್ಷರಿಗೆ ವರಿಷ್ಠರಿಂದ ಬುಲಾವ್ ಬರಬಹುದು. ದೆಹಲಿಗೆ ಬನ್ನಿ, ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ, ಸಂಪುಟ ವಿಸ್ತರಣೆಯ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅನ್ನುವಂತೆ ಬುಲಾವು ಇವತ್ತು ಬರುತ್ತೆ ಅಂತೇಳಿ ರಾಜ್ಯ ನಾಯಕರು ಕೂಡ ಕಾದು ಕುಳಿತಿದ್ದಾರೆ. ಸೊ ಇವತ್ತು ಸಂಜೆಯೊಳಗೆ ಬರಬಹುದು ಅಂತೇಳಿ ಎಲ್ಲರೂ ಕೂಡ ನಾಳೆ ದೆಹಲಿಗೆ ಭೇಟಿಯನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದರ ನಡುವೆ ಕೆಲವು ಶಾಸಕರು ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ಸಾಗಿರೋದ್ರಿಂದ ಈಗಾಗಲೇ ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸಲೀಂ ಅಹಮದ್ ಹಾಗೆ ಮಳವಳ್ಳಿ ಶಾಸಕರಾಗಿರುವಂಥ ನರೇಂದ್ರ ಸ್ವಾಮಿ ಅವರ ಹೆಸರು ಈ ಬಾರಿ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಸಂಪುಟದಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಅಂತೇಳಿ 20 ಸಚಿವ ಸ್ಥಾನಗಳು ಇರೋದ್ರಿಂದ ಒಂದು ಕಡೆ ಸಮುದಾಯ, ಮತ್ತೊಂದು ಕಡೆ ಅವರ ಒಂದು ಅರ್ಹತೆ ಮೇಲೂ ಕೂಡ ಈ ಬಾರಿ ಇಬ್ಬರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ಚರ್ಚೆಗಳು ಜೋರಾಗಿರೋದ್ರಿಂದ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋಣ ಅಂತೇಳಿ ಕಳೆದ 3-4 ದಿನಗಳಿಂದಲೂ ಕೂಡ ಅವರು ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಆದರೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದಾರೆ. ಇವತ್ತು ಮಧ್ಯಾಹ್ನ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಕಡೆ KC ವೇಣುಗೋಪಾಲ್ ಅವರು ಕೂಡ ಕೇರಳದಲ್ಲಿದ್ದಾರೆ. ಇವತ್ತು ಸಂಜೆ ಅವರು ದೆಹಲಿಗೆ ವಾಪಸ್ಸಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ರಾಜ್ಯ ನಾಯಕರಿಗೆ ಇವತ್ತು ಸಂಜೆಯೊಳಗೆ ಅವರು ಕರೆಯನ್ನು ಮಾಡುವಂಥ ಸಾಧ್ಯತೆಗಳಿದೆ. ಕರೆ ಮಾಡಿದ್ದೇ ಆದರೆ ಅವರು ನಾಳೆ ಇದು ಚರ್ಚೆಗೆ ಬರುತ್ತೆ. ಆ ಕಾರಣಕ್ಕೆ ಈ ನಾಯಕರನ್ನು ನಾವು ಮೊದಲೇ ಭೇಟಿಯನ್ನು ಮಾಡೋಣ ಅಂತೇಳಿ ನರೇಂದ್ರ ಸ್ವಾಮಿ ಹಾಗೆ ಸಲೀಂ ಅಹಮದ್ ಅವರು ಕೂಡ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಖರ್ಗೆ ಅವರು ದೆಹಲಿಗೆ ವಾಪಸ್ಸಾದ ನಂತರ ಖರ್ಗೆ ಮತ್ತು ವೇಣುಗೋಪಾಲ್ ಅವರನ್ನು ಭೇಟಿ ಮಾಡೋದಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದರ ನಡುವೆ ಕೆಲವು ಶಾಸಕರು ಇವತ್ತು ರಾತ್ರಿ ಕೂಡ ಕೆಲವು ಶಾಸಕರು ದೆಹಲಿಗೆ ಭೇಟಿಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಹಾಗೆ ನಾಳೆ ಕೂಡ ಕೆಲವು ಶಾಸಕರು ದೆಹಲಿಗೆ ತೆರಳ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಏನಾದರೂ ರಾಜ್ಯ ನಾಯಕರಿಗೆ ಬುಲಾವ್ ಕೊಟ್ಟಿದ್ದೆ ಆದರೆ ಇಡೀ ರಾಜ್ಯ ರಾಜಕಾರಣ ಸಂಪೂರ್ಣವಾಗಿ ದೆಹಲಿಗೆ ಶಿಫ್ಟ್ ಆಗಲಿದೆ. ನಾಳೆ ನಾಡಿದ್ದು 2 ದಿನದ ಒಳಗೆ ಈ ಸಂಪುಟ ವಿಸ್ತರಣೆಯ
ಕಗ್ಗಂಟು ಏನು ಗೊಂದಲಗಳಿದೆ ಅದಕ್ಕೆ ಒಂದು ಬ್ರೇಕ್ ಹಾಕುವಂಥ ಒಂದು ಪ್ರಯತ್ನವನ್ನು ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳಬಹುದು ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.